ನಿತ್ಯ ಪ್ರೋಟೀನ್ ಯುಕ್ತ ಕಡಿಮೆ ಕ್ಯಾಲೋರಿ ಇರುವ ಆಹಾರ ಸೇವಿಸುವುದು ಕಷ್ಟ ಅನ್ನೋರು ನಿತ್ಯ ಖರ್ಜೂರ ಸೇವನೆ ಮಾಡೋದ್ರಿಂದ ಸುಲಭವಾಗಿ ತೂಕ ಇಳಿಸಬಹುದು. ಆ ನಿಟ್ಟಿನಲ್ಲಿ ಖರ್ಜೂರ ಸೇವನೆಯ ಪ್ರಯೋಜನಗಳ ವಿವರ ಇಲ್ಲಿದೆ ನೋಡಿ. ತೂಕ ಇಳಿಸಬೇಕಾ? ಖಾಲಿ ಹೊಟ್ಟೆಗೆ ಖರ್ಜೂರ ಸೇವಿಸಿ. ದೇಹದ ತೂಕ ಇಳಿಸಲು ಜಿಮ್, ವರ್ಕೌಟ್ ಮಾಡುವ ಜೊತೆಗೆ ಆಹಾರದಲ್ಲಿ ಕೂಡ ಕೆಲವು ಬದಲಾವಣೆ ಮಾಡುವುದು ಬಹಳ ಮುಖ್ಯ. ನಿತ್ಯ ಪ್ರೋಟೀನ್ ಯುಕ್ತ ಕಡಿಮೆ ಕ್ಯಾಲೋರಿ ಇರುವ ಆಹಾರ ಸೇವಿಸುವುದು ಕಷ್ಟ ಅನ್ನೋರು ನಿತ್ಯ ಖರ್ಜೂರ ಸೇವನೆ ಮಾಡೋದ್ರಿಂದ ಸುಲಭವಾಗಿ ತೂಕ ಇಳಿಸಬಹುದು. ಖರ್ಜೂರ ತಿನ್ನಲು ರುಚಿ ಇರುವ ಜೊತೆಗೆ ದೇಹದ ಆರೋಗ್ಯ ಸಮಸ್ಥಿತಿಯಾಗಿ ಇಡಲು ಬೇಕಾದ ಪೋಷಕಾಂಶಗಳನ್ನ ನೀಡಲಿದೆ. ಸಣ್ಣ ಆಗ್ಬೇಕು ಅಂತ ಡಯಟ್ ಮಾಡೋರು ನಿತ್ಯ 2-3 ಖರ್ಜೂರ ಸೇವನೆ ಮಾಡಿದ್ರೆ ಅನೇಕ ಆರೋಗ್ಯ ಪ್ರಯೋಜನ ಸಿಗಲಿದೆ. ಹಂಗಿದ್ರೆ ಏನೆಲ್ಲ ಪ್ರಯೋಜನ ನೋಡ್ತಾ ಹೋಗೋಣ. ಮೊದಲಿಗೆ ಅಧಿಕ ಫೈಬರ್ನಿಂದ ಆರೋಗ್ಯ ವೃದ್ಧಿ. ದೇಹದ ತೂಕ ಇಳಿಸುವವರು ಅಧಿಕ ಪ್ರೋಟೀನ್ ಆಹಾರ ತಿನ್ನಬೇಕು. ಈ ನಿಟ್ಟಿನಲ್ಲಿ ಖರ್ಜೂರದ ಸೇವನೆಯಿಂದ ನಿಮ್ಮ ದೇಹಕ್ಕೆ ಅಗತ್ಯವಿರುವ ಪ್ರೋಟೀನ್ ಲಭ್ಯವಾಗಲಿದೆ. ಖರ್ಜೂರದಲ್ಲಿ ನಾರಿನ ಅಂಶ ಹೇರಳವಾಗಿದೆ. ಇದರಿಂದಾಗಿ ಜೀರ್ಣಕ್ರಿಯೆ ಪ್ರಕ್ರಿಯೆ ಸರಾಗವಾಗಲಿದೆ. ಚಯಾಪಚಯ ಪ್ರಕ್ರಿಯೆ ಉತ್ತಮವಾಗಿ ಇರುವ ಕಾರಣಕ್ಕೆ ದೇಹದ ಆರೋಗ್ಯ ಸುಸ್ಥಿತಿಯಲ್ಲಿ ಇಡಲಿದ್ದು, ಮಲಬದ್ಧತೆ, ಅಸಿಡಿಟಿ ಸಮಸ್ಯೆ ನಿವಾರಣೆಯಲ್ಲಿಯೂ ಖರ್ಜೂರ ಸೇವನೆ ಪ್ರಧಾನ ಪಾತ್ರ ವಹಿಸಲಿದೆ. ಬೊಜ್ಜು ಕರಗಿ ದೇಹದ ತೂಕ ಇಳಿಯಲಿದೆ. ಖರ್ಜೂರದಲ್ಲಿರುವ ಕೊಬ್ಬಿನ ಆಮ್ಲದಿಂದ ಉರಿಯೂತ ಕಡಿಮೆ ಮಾಡಬಹುದು. ಇದರ ಸೇವನೆಯಿಂದ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಟ್ಟು ಮಧುಮೇಹ, ಬೊಜ್ಜು, ಇತರ ಸಮಸ್ಯೆ ತಡೆಗಟ್ಟಬಹುದು. ಖರ್ಜೂರದಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಸೇರಿದಂತೆ ವಿವಿಧ ಖನಿಜಗಳು ಹೇರಳವಾಗಿದ್ದು, ಅತಿಯಾಗಿ ಹಸಿವಾದಾಗ 2 ಖರ್ಜೂರ ಸೇವನೆ ಮಾಡಿದ್ರೂ ಸಾಕು, ಹಸಿವು ನೀಗಲಿದೆ. ಹಾಗಾಗಿ ದೇಹದ ತೂಕ ಹೆಚ್ಚಾಗುವುದನ್ನ ತಡೆ ಹಿಡಿದಂತಾಗಲಿದೆ. ಇನ್ನು ನೋವಿನ ಶಮನ. ಅತಿಯಾದ ದೇಹ ತೂಕದಿಂದ ಮೂಳೆ ನೋವು, ಸಂಧಿವಾತ, ಕೀಲು ನೋವಿನ ಸಮಸ್ಯೆ ಹೊಂದಿದ್ದರೆ ಕ್ಯಾಲ್ಸಿಯಂ ಪ್ರಮಾಣ ಹೊಂದಿರುವ ಖರ್ಜೂರ ಸೇವನೆ ಮಾಡಬೇಕು. ಅದು ಇಂಥ ಎಲ್ಲ ನೋವಿನ ಶಮನ ಮಾಡುವ ನೆಲೆಯಲ್ಲಿ ಕೂಡ ಸಹಕಾರಿಯಾಗಲಿದೆ. ಇನ್ನು ರಕ್ತಹೀನತೆ ಸಮಸ್ಯೆ ನಿವಾರಣೆ. ಖರ್ಜೂರ ಸೇವನೆಯಿಂದ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ನಿಯಂತ್ರಿಸುವ ಮೂಲಕ ಬೊಜ್ಜು ನಿವಾರಕವಾಗಲಿದೆ. ಇದರ ಜೊತೆಗೆ ಹೃದಯ ಸಂಬಂಧಿತ ಸಮಸ್ಯೆಗಳ ಉಪಶಮನಕ್ಕೂ ಕೂಡ ಖರ್ಜೂರ ಬಹಳ ಉತ್ತಮ. ಖರ್ಜೂರದಲ್ಲಿ ವಿಟಮಿನ್ ಸಿ ಪ್ರಮಾಣವಿದ್ದು, ಇದರಿಂದ ದೇಹದಲ್ಲಿ ರಕ್ತಹೀನತೆ ಸಮಸ್ಯೆ ಇದ್ರೆ ಅದು ನಿವಾರಣೆಯಾಗುತ್ತೆ. ಖರ್ಜೂರ ಸೇವನೆ ಮಾಡಿದ್ರೆ ದೇಹದ ತೂಕ ಇಳಿಯೋದು ನಿಜವೇ ಆಗಿದ್ರೂ ಕೂಡ ನೀವು ಅದನ್ನ ಯಾವ ಪ್ರಮಾಣದಲ್ಲಿ ಸೇವನೆ ಮಾಡ್ತಿದ್ದೀರಿ ಅನ್ನೋದು ಬಹಳ ಮುಖ್ಯ. ನೀವು ದಿನಕ್ಕೆ ಹೆಚ್ಚೆಂದರೆ 4 ಖರ್ಜೂರ ಸೇವನೆ ಮಾಡೋದು ದೇಹದ ತೂಕ ಇಳಿಸುವ ನೆಲೆಯಲ್ಲಿ ಸಹಕಾರಿ. ಆದ್ರೆ ಬಾಯಿಗೆ ರುಚಿ ಎಂದು ಬಹಳ ಸೇವಿಸಿ ಬಿಟ್ರೆ ಇದು ದೇಹದ ತೂಕ ಹೆಚ್ಚಾಗುವಂತೆ ಮಾಡಲಿದೆ. ಹಾಗಾಗಿ ತೂಕ ಇಳಿಸುವವರು ಈ ತಪ್ಪು ಮಾಡದಿರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.